ಕೋವಿಡ್ ಲಾಕ್ಡೌನ್ ಸಿಚುವೇಶನ್ ಮತ್ತೆ ಬರ್ಬೋದು, ನಾವು ಅದಕ್ಕೆ ಅಡ್ವಾನ್ಸ್ ಆಗಿ ಪ್ರಿಪೇರ್ ಆಗಿರಬೇಕು ಅಂತ ನಮ್ಮ ಮೋದಿಜಿಯವರು ನಮಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. 4 ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ಒಂದು ವೇಳೆ ಎನರ್ಜಿ ಲಾಕ್ಡೌನ್ ಆಯಿತು ಅಂದರೆ ಈ ವಸ್ತುಗಳು ನಿಮ್ಮ ಹತ್ರ ಇರಲೇಬೇಕು. ನಂಬರ್ 1, ಕ್ಯಾಶ್ ಇನ್ ಹ್ಯಾಂಡ್. ಎಷ್ಟಾಗುತ್ತೋ ಅಷ್ಟು ಆದಷ್ಟು ನಿಮ್ಮ ಹತ್ರ ಇರೋ ದುಡ್ಡನ್ನು ಕ್ಯಾಶ್ ರೂಪದಲ್ಲೇ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. UPI ಬ್ಯಾಂಕ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದರೆ ಎಮರ್ಜೆನ್ಸಿ ಸಿಚುವೇಶನಲ್ಲಿ ಬ್ಯಾಂಕ್ ಸರ್ವರ್ಸ್ ವರ್ಕ್ ಆಗ್ತಿಲ್ಲ ಅಂತಂದರೆ ಆ ದುಡ್ಡನ್ನು ನೀವು ಕ್ಯಾಶ್ ರೂಪದಲ್ಲಿ ಕನ್ವರ್ಟ್ ಮಾಡೋದು ಭಾಳನೇ ಕಷ್ಟ ಆಗುತ್ತೆ. ಸೆಕೆಂಡ್ 1, ಫ್ಯೂಲ್ ಬ್ಯಾಕಪ್. ಎಷ್ಟಾಗುತ್ತೋ ಅಷ್ಟು ನಿಮ್ಮ ವೆಹಿಕಲ್ಸ್ಗಳಿಗೆ ಫ್ಯೂಲನ್ನು ಫುಲ್ ಹಾಕ್ಸಿಟ್ಕೊಳ್ಳಿ. ಸಾಧ್ಯವಾದರೆ ಎಕ್ಸ್ಟ್ರಾ ಇಡೋಕ್ಕೂ ಟ್ರೈ ಮಾಡಿ. ಸ್ಟ್ರೇಟ್ ಆಫ್ ಹಾರ್ಮೋಸ್ಗೆ ಸಂಬಂಧಪಟ್ಟಂತೆ ನಡೀತಾ ಇರೋ ಯುದ್ಧದಿಂದ LPG ಆಯಿಲ್ ಪ್ರೈಸಸ್ ಸಿಗ್ನಿಫಿಕೆಂಟ್ಲಿ ಸ್ಕೈ ರಾಕೆಟ್ ಆಗೋ ಚಾನ್ಸಸ್ ಇದೆ. ಪಾಯಿಂಟ್ ನಂಬರ್ 3, ಫುಡ್. ಆದಷ್ಟು ಫುಡ್ಡನ್ನು ಎಕ್ಸ್ಟ್ರಾ ಸ್ಟಾಕ್ ಮಾಡಿಡಲಿಕ್ಕೆ ಟ್ರೈ ಮಾಡಿ, ಅಟ್ಲೀಸ್ಟ್ ಫಾರ್ ನೆಕ್ಸ್ಟ್ 2 to 3 ಮಂತ್. ಯುದ್ಧ ಆಗೋದ್ರಿಂದ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆಗೋದು ನಾವು ದಿನನಿತ್ಯ ಬಳಸುವಂಥ ವಸ್ತುಗಳ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಫುಡ್ ರೇಷನ್ ಏನೇ ತಗೊಳ್ತಾ ಇದ್ದೀರಾ ಅಂದರೆ ಅದರ ರೇಟ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇದೆ. 4ನೇದು ಮತ್ತು ಭಾಳ ಇಂಪಾರ್ಟೆಂಟ್ ಪಾಯಿಂಟ್, ಡೋಂಟ್ ಸ್ಪೆಂಡ್ ಎಕ್ಸೆಸಿವ್. ಕೆಲಸಕ್ಕೆ ಬರದೇ ಇರೋ ವಸ್ತುಗಳ ಮೇಲೆ ಖರ್ಚು ಮಾಡೋದನ್ನ ಮೊದಲು ನಿಲ್ಲಿಸಿ. ಎಲ್ಲಾದರೂ ವೆಕೇಶನ್ಸ್, ಟೂರ್ ಅಥವಾ ವೆಹಿಕಲ್ಸ್ ತಗೊಳ್ಳೋಕೆ ಪ್ಲಾನ್ ಮಾಡ್ತಾ ಇದ್ರ ಅಂದರೆ ಸದ್ಯಕ್ಕೆ ಅದನ್ನು ಅವಾಯ್ಡ್ ಮಾಡಿ. ಆ ಎಲ್ಲ ಪ್ಲಾನ್ಸನ್ನು ಅಟ್ಲೀಸ್ಟ್ 2 ರಿಂದ 3 ತಿಂಗಳವರೆಗೆ ಮುಂದಕ್ಕೆ ಹಾಕಿ. ಈ ಎಲ್ಲ ಪ್ಲಾನ್ಸನ್ನು ನೀವು ಆಮೇಲೆ ಕೂಡ ಮಾಡ್ಬೋದು. ಈ ಪಾಯಿಂಟ್ಸನ್ನು ಸೀರಿಯಸ್ ಆಗಿ ತೊಗೊಳ್ಳಿ. ಒಂದು ವೇಳೆ ಎನರ್ಜಿ ಲಾಕ್ಡೌನ್ ಆಯಿತು ಅಂತಂದರೆ ಆ ಟೈಮಲ್ಲಿ ನೀವು ಮಾಡಬೇಕು ಅಂದರೂ ನಿಮ್ಮ ಹತ್ರ ಟೈಮ್ ಇರಲ್ಲ. ಸೊ ಇದಲ್ಲದೆ ನಿಮ್ಮ ಪ್ರಕಾರ ಬೇರೆ ಏನಾದರೂ ಪ್ರಿಕಾಷನ್ಸ್ ತೊಗೋಬೇಕಾ ಕೆಳಗಡೆ ಕಮೆಂಟ್ ಮಾಡಿ.